ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಭೀಮಾ ಟ್ರೈಲರ್ ರಿಲೀಸ್ ಆಗಿದೆ. ಕನ್ನಡ ಇಂಡಸ್ಟ್ರಿಯ ಸಲಗನ ಈ ಭೀಮಾ ಟ್ರೈಲರ್ ಹೇಗಿತ್ತು, ಏನೆಲ್ಲ ನಾನು ಅಬ್ಸರ್ವ್ ಮಾಡಿದ್ದು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಭೀಮಾ ಟ್ರೈಲರ್ ನೋಡಿದ್ದು ಮೊದಲನೇ ಇಂಪ್ರೆಷನ್ ನನಗೆ ತುಂಬ ಇಷ್ಟ ಆಯಿತು. ಭೀಮಾದಲ್ಲಿ ದುನಿಯಾ ವಿಜಯ್ ಅವರ ಲುಕ್ಕು ಮೊದಲು ತುಂಬ ಇಂಪ್ರೆಸ್ ಮಾಡ್ತು. ಅವರ ಸ್ಟೈಲು, ಆ ಸ್ವಾಗು ಸಖತ್ತ ಕಾಣಿಸ್ತಾ ಇದೆ. ಹಾಗೆ ಸಿನಿಮಾದಲ್ಲಿ ಮಾಡಿರುವಂಥ ಆ 4 ಫೈಟ್ ಸೀನ್ಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಫಸ್ಟ್ ಇಂದ ಹಿಡಿದು ಲಾಸ್ಟ್ ವರೆಗೂ ಒಂದು ಜರ್ನಿ ಆ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಸಿನಿಮಾ ತಂಡ ಹೇಳಿರೋ ಹಾಗೆ ಇದೊಂದು ಡ್ರಗ್ ವಿಷಯದ ಮೇಲೆ ನಡೆಯುವಂತ ಸಿನಿಮಾ. ಅದರಲ್ಲಿ ಅದನ್ನು ಕೂಡ ಕ್ಲಿಯರ್ ಆಗಿ ಟ್ರೈಲರ್ ಅಲ್ಲೇ ತೋರಿಸಿದ್ದಾರೆ. ಆದ್ರೆ ಎಲ್ಲೂ ಕೂಡ ಕಥೆನ ಬಿಟ್ಕೊಟ್ಟಿಲ್ಲ. ಸಿನಿಮಾ ಹೇಗೆ ಶುರು ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅನ್ನೋದು ಒಂದು ಸಣ್ಣ ಕ್ಲಾರಿಟಿ ಅಂತೂ ಇದೆ. ಆದ್ರೆ ಈ ಡ್ರಗ್ ವಿಷಯವಾಗಿ ಹೇಗೆಲ್ಲ ಹೊಡೆದಾಡ್ತಾರೆ, ಎಷ್ಟು ಗ್ಯಾಂಗ್ ಇದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಆದ್ರೆ ನನ್ನ ಅಸಂಪ್ಷನ್ ಅಲ್ಲಿ ಏನು ಇರ್ಬೋದು ಅನ್ನೋದನ್ನ ಹೇಳ್ತೀನಿ ನೋಡಿ. ದುನಿಯಾ ವಿಜಯ್ ಅವ್ರದ್ದು ಭೀಮಾ ಅಂಡ್ ಅವ್ರದ್ದೊಂದು ಗ್ಯಾಂಗ್ ಇದೆ. ಡ್ರ್ಯಾಗನ್ ಮಂಜು ಅಥವಾ ಬ್ಲ್ಯಾಕ್ ಡ್ರ್ಯಾಗನ್ ಅಂತ ಇನ್ನೊಂದು ದೊಡ್ಡ ಗ್ಯಾಂಗ್ ಇದೆ. ಇವರಿಬ್ರು ಮಧ್ಯೆ ಫೈಟ್ ನಡೀತಾ ಇದೆ. ಇದ್ರ ಮಧ್ಯೆ ಬಾಬು ಅನ್ನೋ ಒಂದು ಕ್ಯಾರೆಕ್ಟರ್, ನಾರ್ಮಲ್ ಆಗಿದ್ದವನು ಶ್ರೀಮಂತ ಅಥವಾ ದೊಡ್ಡ ರೌಡಿಯಾಗಿ ಬೆಳೆಯುವಂತ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಅದ್ರ ಜೊತೆಗೆ ಈ ಡ್ರಗ್ ದಂಧೆಗೆ ಹಿಂಗ್ ಆಗಿರುವಂತ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಈ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಒಂದು ರೀತಿ ಹೊಸಬ್ರೇ ಇರೋದು. ಎಲ್ಲ ಹೊಸ ತಂಡಗಳನ್ನ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಚ್ಯುತ್ ಕುಮಾರ್ ಅವರು, ರಂಗಾಯಣ ರಘು ಅವರು, ದೇಶಪಾಂಡೆ ಅವರು, ಇವ್ರು 3 ಜನ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ಪ್ಲೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮತ್ತು ನಮ್ಮ ಕಾಕ್ರೋಚ್ ಸಾವಿತ್ರಿ ಈ ಥರ ಎಲ್ಲ ಹೆಸರಿಟ್ಕೊಂಡಿರುವಂಥ ಕಾಕ್ರೋಚ್ ಸುಧೀರ್ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಅವರು 2 ಡೈಲಾಗ್ಗಳು ಇಲ್ಲೊಂದು ಇಂಪ್ರೆಸ್ ಮಾಡ್ತು. ಬ್ಲ್ಯಾಕ್ ಮಂಜು ಮತ್ತೆ ಭೀಮಾ ಮಧ್ಯೆ ನಡೀತಾ ಇರೋ ಫೈಟ್ ಬಗ್ಗೆ, ಅವರಿಬ್ರು ಇವನ್ನ ಹೇಗೆ ಟ್ರೀಟ್ ಮಾಡ್ತಾ ಇರೋ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಕೊಡ್ತಾ ಇದ್ದಾರೆ. ಸೊ ಸುಧೀರ್ ಅವರು ಭೀಮಾ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ಸುತ್ತೆ. ಭೀಮಾ ಬ್ಲ್ಯಾಕ್ ಮಂಜು ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವರಿಬ್ರು ಮಧ್ಯೆ ಒಂದು ಫೈಟ್ ನಡೀತಾ ಇದೆ. ಇವ್ರ ಮಧ್ಯೆ ಈ ಬಾಬು ಅನ್ನೋ ಕ್ಯಾರೆಕ್ಟರ್ ಹುಟ್ಕೊಂಡು ಯಾರನ್ನ ಯಾವ ಲೆವೆಲ್ಗೆ ತೊಗೊಂಡೋಗ್ತದೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕು. ಈ 2 ಗ್ಯಾಂಗ್ಗಳ ಮಧ್ಯೆ ಭೀಮಾ ಯಾಕೆ ಈ ಡ್ರಗ್ ವಿರುದ್ಧ ಹೋರಾಡ್ತಾನೆ, ಆ ಡ್ರಗ್ ಗ್ಯಾಂಗ್ನ ಅಟ್ಯಾಚ್ ಮಾಡ್ತಾನೆ ಅನ್ನೋದು ಒಂದು ಸಸ್ಪೆನ್ಸ್ ಆಗಿದೆ. ಅದರಲ್ಲೂ ಕೂಡ ಈ ಭೀಮಾ ಕ್ಯಾರೆಕ್ಟ್ರು ಅಷ್ಟು ದೊಡ್ಡ ವಿಲನ್ ರೀತಿ, ಅಷ್ಟು ದೊಡ್ಡ ರೌಡಿಗಳ ರೀತಿ ಇಲ್ಲಿ ವರ್ತಿಸ್ತಾ ಇಲ್ಲ. ಎಲ್ಲ ಕಡೆ ಪಬ್ಲಿಕ್ಕಲ್ಲೂ ಕೂಡ ಆರಾಮಾಗಿದ್ದಾರೆ. ಇವ್ರದ್ದೊಂದು ಫ್ಯಾಮಿಲಿ ಇದೆ ಅನ್ಸುತ್ತೆ. ನನ್ನ ಪ್ರಕಾರ ಅಚ್ಯುತ್ ಕುಮಾರ್ ಅವರೇ ಭೀಮಾಗೆ ಒಂದು ತಂದೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೇನೋ ಕಾದ್ ನೋಡಬೇಕು. ಸೊ ಓವರ್ ಆಲ್ ಆಗಿ ನೋಡ್ಬೇಕಂದ್ರೆ ಭೀಮಾ ಟ್ರೈಲರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಕೂಡ ಹಾಗೆ ಮೂಡ್ ಬಂದಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್. ಸೈನಿಂಗ್ ಆಫ್ CS.